ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾತ್ರೇ ನಮಃ. ನಮ್ಮಲ್ಲಿ ಜ್ಯೋತಿ ರೂಪದಿಂದ ಭಗವಂತ ಇದ್ದೇ ಇದ್ದಾನೆ, ಅಂತರಂಗದಲ್ಲಿ ಇದ್ದಾನೆ. ಧ್ಯಾನ ಮಾಡುವಾಗ ಆಜ್ಞಾಚಕ್ರ ವಿಕಾಸ ಆದಾಗ ಆ ಆಜ್ಞಾಚಕ್ರ ಅಂದರೆ ಭ್ರೂ ಮಧ್ಯದಲ್ಲಿ, ಎರಡು ಹುಬ್ಬುಗಳ ಮಧ್ಯದಲ್ಲಿ ಜ್ಯೋತಿ ದರ್ಶನವಾಗುತ್ತೆ. ಕಾರ್ತೀಕ ಮಾಸದಲ್ಲಿ ಮಾಡ್ತಕ್ಕಂಥ ಧ್ಯಾನ ಸಾಧನೆ ಇನ್ನೂ ಇದನ್ನು ಉದ್ದೀಪ್ತ ಮಾಡುತ್ತೆ, ಇನ್ನೂ ಮೋಟಿವೇಟ್ ಮಾಡುತ್ತೆ, ಆಕ್ಸಿಲರೇಟ್ ಮಾಡುತ್ತೆ. ಅದಕ್ಕೋಸ್ಕರನೇ ಕಾರ್ತೀಕ ಮಾಸದಲ್ಲಿ ದೀಪಾರಾಧನೆ ಮಾಡಿ ಅಂತ ಋಷಿಮುನಿಗಳು ಏನಕ್ಕೆ ಹೇಳಿದ್ದಾರೆ ಅಂದರೆ, ನಮ್ಮ ಪ್ರತಿಯೊಂದು ಜೀವರಾಶಿನಲ್ಲೂ ಒಂದು ಕಿಡಿ, ಒಂದು ಎವೆ ಅಥವಾ ಎಳ್ಳಿನ ಕಾಳು, ಭತ್ತದ ಕಾಳು, ಅಷ್ಟು ಪ್ರಮಾಣದಲ್ಲಿ ಜ್ಯೋತಿ ರೂಪದಲ್ಲಿ ಆ ಭಗವಂತ ಇದಾನಂತೆ ಪ್ರತಿಯೊಂದು ಜೀವರಾಶಿನಲ್ಲೂ. ಅದು ನಾರಾಯಣ ಉಪನಿಷತ್ತಿನಲ್ಲಿ ಬರುತ್ತೆ ಆ ಮಾತು. ಆ ಜ್ಯೋತಿ ರೂಪನಾದ ಭಗವಂತನಿಂದನೇ ಸೃಷ್ಟಿ ಸ್ಥಿತಿ ಲಯಗಳು ನಡೀತಿರೋದು. ನಮ್ಮ ಶರೀರ ಚಾಲನೆ ಆಗಬೇಕು, ನಮ್ಮ ಶರೀರ ನಾವು ಉಸಿರಾಡ್ತಾ ಇದ್ದೀವಿ, ತಿಂತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಇದಕ್ಕೆಲ್ಲ ಮೂಲಭೂತವಾದ ಚೈತನ್ಯ ಶಕ್ತಿ ಆ ಒಂದು ಕಿಡಿ, ಪರಮಾತ್ಮನ ಕಿಡಿ ಜ್ಯೋತಿ. ಆ ಜ್ಯೋತಿ ದರ್ಶನ ಕಾರ್ತೀಕ ಮಾಸದಲ್ಲಿ ಮಾಡ್ತಕ್ಕಂಥ ಧ್ಯಾನದಿಂದ, ಕಾರ್ತೀಕ ಮಾಸದಲ್ಲಿ ಮಾಡ್ತಕ್ಕಂಥ ದೀಪಾರಾಧನೆಯಿಂದ ಇನ್ನೂ ಉಜ್ವಲವಾಗಿ ಆಜ್ಞಾಚಕ್ರದಲ್ಲಿ ಆ ಜ್ಯೋತಿ ಕಾಣುತ್ತೆ. ಇದಕ್ಕೋಸ್ಕರನೇ ಕಾರ್ತೀಕ ಮಾಸದ ವ್ರತಗಳು, ದೀಪಾರಾಧನೆಗಳೆಲ್ಲ ಮುನ್ನೆಲೆಗೆ ಬಂತು. ಇದನ್ನೆಲ್ಲ ಋಷಿಮುನಿಗಳು ಮಾಡಿಟ್ರು. ಇದು ಇದರ ರಹಸ್ಯ. ಇದ್ದು ಕಾರ್ತೀಕ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಧ್ಯಾನ ಸಾಧನೆ ಮಾಡೋದ್ರಿಂದ ವಿಶೇಷವಾದ ಅನುಭೂತಿಯನ್ನು ಪಡೆಯಬಹುದು. ಯಾವ ಅನುಭೂತಿಯನ್ನು ಪಡೆಯಬಹುದು? ಜ್ಯೋತಿ ರೂಪನಾದಂಥ ಭಗವಂತನ ಅಸ್ತಿತ್ವವನ್ನು ನಮ್ಮ ಶರೀರದಲ್ಲಿ ನಾವು ಕಂಡುಕೋಬಹುದು. ಖಂಡಿತವಾಗಿ ಇದು ಉತ್ಪ್ರೇಕ್ಷೆ ಅಲ್ಲ, ಕಟ್ಟುಕತೆ ಅಲ್ಲ, ಅಥವಾ ಏನೋ ಪುರಾಣದ ಬದನೆಕಾಯೂ ಅಲ್ಲ. ಇದನ್ನು ಪ್ರತಿಯೊಬ್ಬರು ಪರೀಕ್ಷೆ ಮಾಡಿ ನೋಡಬಹುದು. ಆದರೆ ಪೂರ್ವಭಾವಿಯಾಗಿ ಯಾರು ಧ್ಯಾನಾಭ್ಯಾಸ ಮಾಡ್ತಿದ್ದಾರೆ ಅವ್ರನ್ನ ಕೇಳಿದ ತಕ್ಷಣ ಹೇಳ್ಬಿಡ್ತಾರೆ, ಏನಪ್ಪ ಕಾರ್ತೀಕ ಮಾಸದಲ್ಲಿ ಹಿಂಗೇನಾದರೂ ವಿಶೇಷವಾದ ಅನುಭವ ಆಗುತ್ತೆ ಅಂದರೆ ಖಂಡಿತ ಆಗುತ್ತೆ ಅಂತಾರೆ. ಕಾರ್ತೀಕ ಮಾಸದಲ್ಲಿ ಅಷ್ಟು ಶಕ್ತಿ ಇದೆ. ಅದಕ್ಕೆ ಕಾರ್ತೀಕ ಮಾಸದಲ್ಲಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಒಂದು 4:15 ಗಂಟೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ಆ ಜ್ಯೋತಿ ದರ್ಶನ ಖಂಡಿತ ಆಗುತ್ತೆ. ಇದು ಕಾರ್ತೀಕ ಮಾಸದ ವೈಶಿಷ್ಟ್ಯ. ಈ ಜ್ಯೋತಿ ದರ್ಶನ ಆಗಲಿ ಅಂತರಂಗದಲ್ಲಿ ಅಂತಲೇ ಋಷಿಮುನಿಗಳು ದೇವಸ್ಥಾನಗಳಿಗೆ ಹೋಗಿ ದೀಪಾರಾಧನೆ ಮಾಡಿ ಅಂತ ಹೇಳ್ತಿದ್ರು. ಯಾಕೆಂತ ಹೇಳಿದ್ರೆ ಅದು ನಮ್ಮ ಆಜ್ಞಾಚಕ್ರನ ಆಕ್ಟಿವೇಟ್ ಮಾಡುತ್ತೆ, ನಾವು ಮಾಡ್ತಕ್ಕಂಥ ದೀಪಾರಾಧನೆ. ಇದು ಇದರ ರಹಸ್ಯ. ಕಾರ್ತೀಕ ದಾಮೋದರನ ವ್ರತ. ಕಾರ್ತೀಕ ಮಾಸದಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಕಾರ್ತೀಕ ದಾಮೋದರ. ದಾಮ ಅಂತ ಹೇಳಿದ್ರೆ ಬಟ್ಟೆಯ ಸುರುಳಿಯಾಗಿ ಸುತ್ತಕೊಂಡಿರ್ತ ಒಂದು ಬೆಲ್ಟ್ ಥರ. ಅದನ್ನು ಕೃಷ್ಣ ವಿಷ್ಣು ಅದನ್ನು ಧರಿಸ್ಕೊಳ್ತಿದ್ದ ಸೊಂಟದಲ್ಲಿ. ಆ ಕಾರ್ತೀಕ ದಾಮೋದರ ಧ್ಯಾನ ಕಾಲದಲ್ಲಿ ಗೋಚರ ಆಗ್ತಾನೆ. ಯಾರೇ ಧ್ಯಾನ ಸಾಧನೆ ಮಾಡಿದ್ರು ಕಾರ್ತೀಕ ಮಾಸದಲ್ಲಿ ಅವರಿಗೆ ಆ ರೂಪ ತೀವ್ರವಾದ ಧ್ಯಾನದಲ್ಲಿ ಕಾರ್ತೀಕ ದಾಮೋದರನ ದರ್ಶನ ಆಗೇ ಆಗುತ್ತೆ. ವಿಷ್ಣುವಿನ ಯಾವುದೋ ಒಂದು ಚೈತನ್ಯ ಅಭಿವ್ಯಕ್ತ ಆಗುತ್ತೆ. ಇದು ಕಾರ್ತೀಕ ಮಾಸದ ಯೋಗ ರಹಸ್ಯ. ನಾನು ಏನೇ ಹೇಳಿದ್ರು ಅದನ್ನು ಯೋಗ ಪರವಾಗಿ, ಧ್ಯಾನ ಪರವಾಗಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಋಷಿಮುನಿಗಳು ಏನೇ ಮಾಡಿಟ್ರು ಅದು ನಮ್ಮ ಒಳಗಡೆ ಏನಿದೆ ಅದನ್ನು ಆಚೆ ಹೇಳಿದ್ರು. ಎಲ್ಲ ನಮ್ಮ ಒಳಗಡೆ ಇದೆ. ಅದನ್ನು ಹಬ್ಬಗಳ ರೂಪದಲ್ಲಿ, ಆಚರಣೆ ರೂಪದಲ್ಲಿ, ವ್ರತ ರೂಪದಲ್ಲಿ ಆಚೆ ಅದನ್ನು ತಗೊಂಬಂದರು. ಈ ಕಾರ್ತೀಕ ಮಾಸದ ದೀಪೋತ್ಸವ ಒಳಗಡೆ ಆಗುತ್ತೆ. ನಮ್ಮ ಶರೀರದ ಒಳಗಡೆ ಕಾರ್ತೀಕ ಮಾಸದ ದೀಪೋತ್ಸವ ಆಗುತ್ತೆ. ಹೇಗೆ ಪ್ರತಿಯೊಂದು ಚಕ್ರದಲ್ಲೂ ಆ ಬೆಳಕು ಮೂಡುತ್ತೆ, ಅದೇ ಲಕ್ಷದೀಪೋತ್ಸವ. ಲಕ್ಷದೀಪೋತ್ಸವ ಅಂದರೆ ಏನು? 1,00,000 ದೀಪಗಳನ್ನಿಟ್ಟಾಗ ಏನು ಕಾಂತಿ ಬರುತ್ತೆ, ಅದು ಆ ಪರಮಾತ್ಮ ಪ್ರಕಟ ಆದಾಗ ಅಂತರಂಗದಲ್ಲಿ, ಧ್ಯಾನದಲ್ಲಿ ಸಹಸ್ರ ಸೂರ್ಯ ಸಂಯುಕ್ತ ಪ್ರಕಾಶಾಯೇ ನಮಃ ಅಂತ ಹೇಳ್ಬಿಟ್ರು ಲಲಿತಾದೇವಿನ. ಕೋಟಿ ಸೂರ್ಯರು ಒಮ್ಮೆಲೆ ಉದಯಿಸಿದಾಗ ಏನು ಬೆಳಕು ಮೂಡುತ್ತೆ, ಅಷ್ಟು ಬೆಳಕು ಧ್ಯಾನದಲ್ಲಿ ನಮಗೆ ಆ ಪರಮಾತ್ಮ ಕಂಡಾಗ, ಒಳಗಣ್ಣಲ್ಲಿ ಕಂಡಾಗ ಅಷ್ಟು ಒಂದು ಪ್ರಕಾಶದ ಅನುಭವವನ್ನು ಆ ಜೀವಾತ್ಮ ಪಡ್ಕೊಳ್ತಾನೆ. ಅದಕ್ಕೆ ಲಕ್ಷದೀಪೋತ್ಸವದ ಕಾನ್ಸೆಪ್ಟ್ ಹಿನ್ನೆಲೆ ಇದೆ. ಇದನ್ನ ಋಷಿಮುನಿಗಳು ಹೇಳಿದ್ದಾರೆ. ಕಾರ್ತೀಕ ದಾಮೋದರ, ಆ ಕಾರ್ತೀಕ ದಾಮೋದರನ ದರ್ಶನ ಖಂಡಿತ ಆಗುತ್ತೆ. ಎಲ್ಲೆಲ್ಲೂ ಪ್ರತಿಯೊಂದು ಎಲ್ಲೆಲ್ಲಿ ನೀರಿದೆ, ಕೆರೆ, ಕುಂಟೆ, ಕಾಲುವೆ, ಬಾವಿ, ಎಲ್ಲೆಲ್ಲಿ ನೀರಿದೆ, ಒಂದು ಹಸು ಹೆಜ್ಜೆ ಊರಿದಾಗ ಒಂದು ಹಳ್ಳ ಬೀಳುತ್ತೆ, ಹಳ್ಳದಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅಷ್ಟರಲ್ಲೂ ಸಹ ಆ ಮಹಾವಿಷ್ಣುವಿನ ಚೈತನ್ಯ ನೀರಲ್ಲಿ ಪ್ರವಹಿಸುತ್ತಂತೆ ಕಾರ್ತೀಕ ಮಾಸದಲ್ಲಿ. ಅದಕ್ಕೆ ಯೋಗ ಸಾಧನೆ ಮಾಡೋರು, ಧ್ಯಾನ ಸಾಧನೆ ಮಾಡೋರು, ಸಾಧು ಸಜ್ಜನರು, ಋಷಿಮುನಿಗಳು
ಇವರೆಲ್ಲ ಕಾರ್ತಿಕ ಮಾಸಕ್ಕೋಸ್ಕರ ಕಾಯ್ತಿರ್ತಾರೆ. ಯಾಕೆ ಅಂತಂದರೆ ಬೆಳಗ್ಗೆ ನೀರಿನಲ್ಲಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಾಗ, ಸ್ನಾನ ಮಾಡಿ ಧ್ಯಾನ ಕೂತಾಗ ಅವ್ರಿಗೆ ಆ ಧ್ಯಾನದಲ್ಲಿ ವಿಶೇಷ ಅನುಭವಗಳಾಗುತ್ತೆ. ಆ ಕಾರ್ತಿಕ ಮಾಸದಲ್ಲಿ ಇನ್ನೂ ಒಂದು ಹಂತ ಮುಂದೆ ಹೋಗಿ ಕೆಲವು ಸಾಧಕರು ಏನು ಮಾಡ್ತಾರೆ, ನೀರಲ್ಲಿ ನಿಂತು ಜಪ ಮಾಡ್ತಾರೆ ಬೆಳಿಗ್ಗೆ ಹೊತ್ತು. ಎಲ್ಲರ ಕೈಲೂ ಕಠಿಣ ಸಾಧನೆ ಆಗೋದಿಲ್ಲ, ಅವರವರ ಶರೀರ ಧರ್ಮಕ್ಕನುಸಾರವಾಗಿ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಕಾರ್ತಿಕ ಸೋಮವಾರದ ವ್ರತವನ್ನು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪುರಾಣದಲ್ಲಿ ಕೊಂಡಾಡಿದ್ದಾರೆ. ಕಾರ್ತಿಕ ಸೋಮವಾರ ಯಾರು ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರ ಜಪವನ್ನು ಮಾಡಿ ಶಿವನನ್ನು ಬಿಲ್ವ ದಳಗಳಿಂದ ಪೂಜಿಸ್ತಾರೋ ಖಂಡಿತ ಅವರಿಗೆ ಶಿವನ ಅನುಗ್ರಹ ಆಗುತ್ತೆ. ಇದು ಪರಮ ಸತ್ಯ. ಯಾರಿಗೆ ಹಣಕಾಸಿನ ಮುಗ್ಗಟ್ಟಿದೆ, ಯಾರಿಗೆ ದಾರಿದ್ರ್ಯ ಅನ್ನೋದು ಕಿತ್ಕೊಂಡು ತಿಂತಿದೆ, ಯಾರು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಯಾರಿಗೆ ಪೂರ್ವಿಕರ ಶಾಪ ಇದೆ, ಇವರೆಲ್ಲ ಕಾರ್ತಿಕ್ ಸೋಮವಾರದಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಆಗದೇ ಇದ್ರು ಒಂದು ಗಂಟೆಗಳ ಕಾಲ ಶಿವಪಂಚಾಕ್ಷರಿ ಮಂತ್ರ ಜಪ ಮಾಡಿ, ಜಪ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಒಂದು ಅಥವಾ ಅವರ ಶಕ್ತಿಯಾನುಸಾರ 2 ಮಣ್ಣಿನ ಹಣತೆ ತಗೊಂಡು ಶಿವನ ಮುಂದೆ ಅದನ್ನು ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಬಿಲ್ಲು ಪತ್ರೆಗಳನ್ನು ಕೊಟ್ಟು ಬಂದರೆ ಖಂಡಿತ ಅವರ ಕಷ್ಟಗಳೆಲ್ಲ ಬಿಡುಗಡೆ ಆಗುತ್ತೆ. ಇದು ಕಾರ್ತಿಕ ಪುರಾಣದಲ್ಲಿ ಹೇಳಿದ್ದಾರೆ ಈ ಮಾತುಗಳನ್ನ. ಇದಕ್ಕೋಸ್ಕರ ಎಷ್ಟೋ ಇದರ ಸಂಬಂಧಿಯಾಗಿ ಎಷ್ಟೋ ಕಥೆಗಳನ್ನು, ಇತಿಹಾಸವನ್ನು ಹೇಳಿದ್ದಾರೆ. ಯಾರ್ಯಾರಿಗೆ ಏನೇನು ಅನುಭವ ಆಯಿತು ಕಾರ್ತಿಕ ಸೋಮವಾರದಲ್ಲಿ. ಕಾರ್ತಿಕ ಸೋಮವಾರ ಹೆಚ್ಚು ಜಪ ಮಾಡಬೇಕು. ಶಿವನ ಕುರಿತಾದ ಜಪ, ಧ್ಯಾನ ಇದನ್ನು ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡಿ ಶಿವನ ದೇವಸ್ಥಾನದಲ್ಲಿ ಅವನನ್ನು ಪೂಜಿಸಿ ಧ್ಯಾನ ಮಾಡಿಕೊಂಡು ಬಂದರೆ ಶಿವನ ಅನುಗ್ರಹ ಆಗುತ್ತೆ. ಈ ಕಾರ್ತಿಕ ಸೋಮವಾರದ ವ್ರತದ ನಿಯಮಗಳನ್ನು ಅವರವರ ಅರ್ಹತಾನುಸಾರವಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಎಲ್ಲರಿಗೂ ಒಂದೇ ನಿಯಮಗಳನ್ನ ಹೇಳಿಲ್ಲ. ಈಗಿನ ಕಾಲಕ್ಕನುಸಾರವಾಗಿ ನಾವು ಇದನ್ನು ಸರಳವಾಗಿ ಹೇಳೋದಾದರೆ ಧ್ಯಾನ, ಜಪ, ನಂತರ ದೀಪಾರಾಧನೆ ಇಷ್ಟು ಮಾಡಿದ್ರೆ ಸಾಕು, ಆ ಶಿವನ ಅನುಗ್ರಹ ಖಂಡಿತ ಆಗುತ್ತೆ. ಒಂದಾನೊಂದು ಆಖ್ಯಾನ ಕೂಡ ಬರುತ್ತೆ ಇದರ ಕುರಿತಾಗಿ, ಕಾರ್ತಿಕ ಸೋಮವಾರದ ಕುರಿತಾಗಿ. ಒಬ್ಬ ಶಿವಪೂಜಾ ದುರಂಧರನಾದ ಒಬ್ಬ ಬ್ರಾಹ್ಮಣ ವೈಶ್ವದೇವ ಬಲಿ, ಅಂದರೆ ಒಂದು ಸಂಪ್ರದಾಯ ಆಗಿನ ಕಾಲದಲ್ಲಿ ಬಲಿಯನ್ನು ಇಡೋದು, ಬಲಿ ಅನ್ನವನ್ನು ಇಡೋದು, ಅದನ್ನು ಜಲಚರಗಳಾಗಲಿ ಭೂಚರಗಳಾಗಲಿ ಯಾವುದೋ ಒಂದು ಪ್ರಾಣಿ ತಿಂದು ಅದಕ್ಕೂ ಒಂದು ಆಹಾರ ಉಂಟಾಗಲಿ ಅನ್ನೋ ಕಾನ್ಸೆಪ್ಟಿಂದ ಈ ವೈಶ್ವದೇವ ಬಲಿನ ಮಾಡಿದ್ರು. ಆ ಬಲಿಯನ್ನು ಇಟ್ಟಾಗ ಒಂದು ನಾಯಿ ಅದನ್ನು ತಿಂತಂತೆ. ಆ ಬಲಿಯ ಅನ್ನವನ್ನು ತಿಂದಾಗ ಅದಕ್ಕೆ ತನ್ನ 17 ಜನ್ಮಗಳ ಜ್ಞಾಪಕ ಉಂಟಾಗಿ ಅದಕ್ಕೆ ಮಾತನಾಡೋ ಶಕ್ತಿ ಬಂದು, ನಾನು 17 ಜನ್ಮಗಳ ಹಿಂದೆ ಒಬ್ಬ ಸ್ತ್ರೀ ಆಗಿದ್ದೆ, ಗಂಡನನ್ನು ಕೊಂದೆ, ಆ ಪಾಪದಿಂದ 17 ಜನ್ಮಗಳು ಪ್ರಾಣಿಯಾಗಿ ಹುಟ್ಟಿ ನಾಯಿ ಜನ್ಮದಲ್ಲಿ ಬಂದಿದ್ದೀನಿ, ತಾವಿಟ್ಟಂಥ ವೈಶ್ವದೇವ ಬಲಿ ಅನ್ನವನ್ನು ತಿಂದ ಮೇಲೆ ನನಗೆ 17 ಜನ್ಮಗಳ ಸ್ಮರಣೆ ಬಂದಿದೆ ಅಂತೇಳಿ ಆ ನಾಯಿ ಮಾತಾಡ್ತಂತೆ. ನನಗೆ ಈ ನಾಯಿ ಜನ್ಮದಿಂದ ಮುಕ್ತಿ ಕೊಡಿ ಅಂತ ಹೇಳಿದಾಗ ಆ ಬ್ರಾಹ್ಮಣ ಕಾರ್ತೀಕ ಸೋಮವಾರ ದಿವಸ ತಾನು ಮಾಡಿದಂತಹ ಆ ವ್ರತ, ಕಾರ್ತೀಕ ವ್ರತ, ಇದರ ಫಲವನ್ನು ನಾಯಿಗೆ ಕೊಟ್ಟಿದ ತಕ್ಷಣ ಅದಕ್ಕೆ ಉತ್ತಮವಾದ ಜನ್ಮ ಬಂತು ಅನ್ನೋ ಕತೆ ಕೂಡ ಇದೆ. ಕಾರ್ತೀಕ ಮಾಸದಲ್ಲಿ ಇನ್ನೊಂದು ಕತೆ, ರೋಚಕವಾದ ಕತೆ ಬರುತ್ತೆ. ಒಂದು ಇಲಿ ಅಲ್ಲಿ ಬಿದ್ದಿದ್ದಂಥ ದೀಪದ ಬತ್ತಿಯನ್ನು ಬಾಯಲ್ಲಿ ಕಚ್ಕೊಂಡು ಇನ್ನೊಂದು ಹಣತೆ ಉರಿತಿದ್ರೆ ಅಲ್ಲಿ ತಗೊಂಡೋಗಿ ಅದನ್ನು ಇಡ್ತಂತೆ. ಉರಿಯುತ್ತಿದ್ದ ಹಣತೆಗೆ ಇನ್ನೊಂದು ಬತ್ತಿಯನ್ನು ಜೋಡಿಸಿ ಆ ದೀಪ ಪ್ರಕಾಶಮಾನವಾಗಿ ಉರಿಯೋ ಹಾಗೆ ಮಾಡ್ತಂತೆ ಆ ಇಲಿ. ಅದರಿಂದಲೇ ಅದಕ್ಕೆ ಶಾಪ ವಿಮುಕ್ತಿ ಆಯಿತು. ಹೀಗೆ ಕಾರ್ತಿಕ ಮಾಸದ ವೈಶಿಷ್ಟ್ಯಗಳನ್ನು, ಶಕ್ತಿಯನ್ನು ಋಷಿಮುನಿಗಳು ಕೊಂಡಾಡಿದ್ದಾರೆ. ಕಾರ್ತಿಕ ಮಾಸದಲ್ಲಿ ಮಾಡ್ತಕ್ಕಂಥ ಧ್ಯಾನ, ಜಪ, ಪೂಜೆ ಇದೆಲ್ಲ ವಿಶೇಷವಾದ ಫಲವನ್ನು ಕೊಡುತ್ತೆ. ನಮ್ಮ ಅಂತರಂಗದಲ್ಲಿ ದೀಪೋತ್ಸವ ಆಗಬೇಕು. ಕಾರ್ತಿಕ ದೀಪೋತ್ಸವ ಆ ಒಳಗಡೆ ಆ ಒಳಗಡೆ ಇರ್ತಕ್ಕಂಥ ಪರಮಾತ್ಮನ ಚೈತನ್ಯ ಉದ್ದೀಪ್ತವಾಗಬೇಕು. ಇದೇ ಕಾರ್ತೀಕ ಮಾಸದ ಒಳಗಡೆ ನಡೀತಕ್ಕಂಥ ಒಂದು ಕಾರ್ತೀಕ ಮಾಸ. ಇದನ್ನು ಋಷಿ ಮುನಿಗಳೆಲ್ಲ ದಾಖಲೆ ಮಾಡಿ ಇಟ್ಟಿದ್ದಾರೆ. ಕಾರ್ತೀಕ ಮಾಸದಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಏನೇನು ಮಾಡಿದ್ರೆ ಫಲ ಅಂತ ದಾಖಲೆ ಮಾಡಿ ಇಟ್ಟಿದ್ದಾರೆ. ಎಲ್ಲೋ ದೇವಸ್ಥಾನದಲ್ಲಿ ಬಲ್ಬ್ ಉರಿತಿರೋದಿಲ್ಲ, ಬರ್ನ್ ಆಗಿರುತ್ತೆ, ಆ ಬಲ್ಬ್ ತೊಗೊಂಡೋಗಿ ಕೊಡಬೇಕು ಕಾರ್ತೀಕ ಮಾಸದಲ್ಲಿ. ಈಗಿನ ಕಾಲದ ಪದ್ಧತಿಗೆ ಅನುಸಾರವಾಗಿ ಬರೀ ದೀಪಗಳೇ ಅಂದರೆ ಆಗೋದಿಲ್ಲ. ವೆಂಕಟಾಚಲ ಅವಧೂತರು ಈ ಕೆಲಸನ ಮಾಡಿಸೋರಂತೆ ಭಕ್ತರ ಕೈಯಲ್ಲಿ. ನೋಡ್ರಿ, ಆ ದೇವಸ್ಥಾನದಲ್ಲಿ ಬಲ್ಬ್ ಇಲ್ಲ, ತೊಗೊಂಡೋಗಿ ಬಲ್ಬ್ ಹಾಕ್ಸ್ರಯ್ಯ, ಪುಣ್ಯ ಬರುತ್ತೆ. ಕಾರ್ತಿಕ ಮಾಸದಲ್ಲಿ ಇದನ್ನೆಲ್ಲ ಮಾಡಬೇಕು.
ಯಾವುದೋ ಒಂದು ಅನಾಥಾಶ್ರಮ, ಯಾವುದೋ ಒಂದು ಆಸ್ಪತ್ರೆ, ಯಾವುದೋ ಒಂದು ಸ್ಕೂಲು, ಅಲ್ಲಿ ಲೈಟಿನ ವ್ಯವಸ್ಥೆ ಇರೋದಿಲ್ಲ, ದೀಪದ ವ್ಯವಸ್ಥೆ ಇರೋದಿಲ್ಲ, ಬೆಳಕಿನ ವ್ಯವಸ್ಥೆ ಇರೋದಿಲ್ಲ. ಅಲ್ಲಿ ಬೆಳಕಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಅಲ್ಲಿ ಬೆಳಕಿನ ವ್ಯವಸ್ಥೆ ಮಾಡಿಕೊಟ್ಟಾಗ ಇವನ ಆಜ್ಞಾ ಚಕ್ರದಲ್ಲಿ ಏನೇ ತೊಂದರೆ ಇದ್ರೂ ಅದು ನಿವಾರಣೆಯಾಗಿ ಇವನಿಗೆ ಇಲ್ಲಿ ಬೆಳಕು ಕಾಣುತ್ತೆ. ಇದೇ ಇದರ ರಹಸ್ಯ. ನೀನು ದೀಪವನ್ನು ದಾನ ಮಾಡಿದ್ರೆ, ನೀನು ಪ್ರಕಾಶವನ್ನು ದಾನ ಮಾಡಿದ್ರೆ ನಿನಗೆ ಪ್ರಕಾಶ ಕಾಣುತ್ತೆ ಒಳಗಡೆ, ನಿನ್ನ ಅಜ್ಞಾನ ಹೋಗುತ್ತೆ. ಇದೇ ಕಾರ್ತೀಕ ಮಾಸದ ದೀಪದಾನದ ಮಹಾತ್ಮೆ. ದೀಪದಾನವನ್ನು ಕೊಂಡಾಡಿದ್ದಾರೆ ಕಾರ್ತೀಕ ಮಾಸದಲ್ಲಿ. ಈಗಿನ ಕಾಲಕ್ಕೆ ತಕ್ಕಂತೆ ಯಾವುದೋ ಒಂದು ದೇವಸ್ಥಾನ, ಪಾಳು ಬಿದ್ದಿರುವಂಥ ದೇವಸ್ಥಾನ, ಯಾರೂ ಹೋಗ್ತಿರೋದಿಲ್ಲ, ಅಲ್ಲಿ ಏನು ಆರ್ಥಿಕ ಪ್ರಗತಿನೇ ಇರೋದಿಲ್ಲ, ದುಡ್ಡು ಕಾಸು ಇರೋದಿಲ್ಲ, ಯಾರು ಜನನೇ ಬರ್ತಿರೋದಿಲ್ಲ, ಅಂಥ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಕಾರ್ತೀಕ ಮಾಸದಲ್ಲಿ. ಯಾವುದೋ ಒಂದು ದೇವಸ್ಥಾನದಲ್ಲಿ ಬೆಳಕಿನ ವ್ಯವಸ್ಥೆ ಇರೋದಿಲ್ಲ, ಅಲ್ಲಿ ಟ್ಯೂಬ್ ಲೈಟ್ ಹಾಕ್ಸೋದು, ಬಲ್ಬ್ ಹಾಕ್ಸೋದು, ಫೋಕಸ್ ಲೈಟ್ ಕೊಡೋದು ಅವರಿಗೆ, ಇದನ್ನು ಮಾಡಬೇಕು. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಮಹತ್ ಕಾರ್ಯ ಏನು ಕಾರ್ತೀಕ ಮಾಸದಲ್ಲಿ ಅಂತ ಹೇಳಿದ್ರೆ, ಯಾರಿಗೆ ಕಣ್ಣು ಕಾಣೋದಿಲ್ಲ ಅವರಿಗೆ, ಇವಾಗ ಪೊರೆ ಬಂದಿರುತ್ತೆ, ದುಡ್ಡಿರೋದಿಲ್ಲ ಚಿಕಿತ್ಸೆ ಮಾಡ್ಕೊಳ್ಳೋದಕ್ಕೆ, ಈ ಕಣ್ಣು ಒಂದು ಜ್ಯೋತಿನೇ, ಅವ್ರಿಗೂ ಸಹಾಯ ಮಾಡಿದ್ರೆ ಕಾರ್ತೀಕ ದಾಮೋದರನ ಅನುಗ್ರಹ ಆಗುತ್ತೆ. ಕನ್ನಡಕ ತೆಕ್ಕೊಡೋದು ಬಡವರಿಗೆ, ಕಣ್ಣು ಆಪರೇಷನ್ ಮಾಡಿಸ್ಕೊಳ್ಳೋದು ದುಡ್ಡಿರೋದಿಲ್ಲ, ಅವರಿಗೆ ಕಣ್ಣು ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಹಣ ಸಹಾಯ ಮಾಡೋದು, ಇದು ಭಗವಂತನ ಒಂದು ಆರಾಧನೆನೇ. ಇದು ನಾವು ಜ್ಯೋತಿಯನ್ನು ದಾನ ಮಾಡಿದಷ್ಟೇ ಫಲ. ಇದನ್ನು ಮಾಡಬೇಕು ಕಾರ್ತೀಕ ಮಾಸದಲ್ಲಿ. ಇದನ್ನು ಮಾಡೋದ್ರಿಂದ ಜನ್ಮ ಜನ್ಮದಲ್ಲೂ ಅವ್ರಿಗೆ ಕುರುಡುತನ ಬರೋದಿಲ್ಲ. ಕುರುಡುತನ ಹೋಗಲಿ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ. ಕುರುಡುತನದಲ್ಲಿ ಎರಡು ವಿಧ: ಭೌತಿಕವಾದ ಕುರುಡುತನ, ಆಧ್ಯಾತ್ಮಿಕ ರೀತಿಯ ಕುರುಡುತನ. ಭೌತಿಕವಾದ ಕುರುಡುತನ, ಆಧ್ಯಾತ್ಮಿಕವಾದ ಕುರುಡುತನ, ಎರಡು ಕುರುಡುತನೂ ಇದರಿಂದ ನಿವಾರಣೆ ಆಗುತ್ತೆ. ಆಧ್ಯಾತ್ಮಿಕ ಕುರುಡುತನ ಅಂದರೆ ಏನು? ಧ್ಯಾನ ಕೂತ್ಕೊಂಡ್ರೆ ಏನೂ ಅನುಭವ ಆಗಲ್ಲ ಅವ್ರಿಗೆ. ಒಳಗಡೆ ಏನು ಜ್ಯೋತಿ ದರ್ಶನವಾಗಲಿ, ಕುಂಡಲಿನಿ ಉದ್ದೀಪ್ತವಾಗೋದಾಗಲಿ ಏನೂ ಆಗೋದಿಲ್ಲ. ಇದು ಆಧ್ಯಾತ್ಮಿಕ ಕುರುಡುತನ. ಈ ಆಧ್ಯಾತ್ಮಿಕ ಕುರುಡುತನ ಇದು ನಿವಾರಣೆ ಆಗುತ್ತೆ. ಭೌತಿಕವಾಗಿ ಕಣ್ಣಲ್ಲಿ ಏನಾದರೂ ತೊಂದರೆ ಇದೆ ಅದು ನಿವಾರಣೆ ಆಗುತ್ತೆ. ಇದನ್ನೆಲ್ಲ ಮಾಡಬೇಕು ಕಾರ್ತೀಕ ಮಾಸದಲ್ಲಿ. ಇದನ್ನು ಮಾಡಿದ್ರೆ ಖಂಡಿತವಾಗಿ ಇದು ನಿಜವಾದ ಕಾರ್ತೀಕ ಮಾಸದ ಆಚರಣೆ. ಕಾರ್ತೀಕ ಮಾಸದಲ್ಲಿ ನಾನು ಅದು ಮಾಡಿದೆ ಇದು ಮಾಡಿದೆ ಅನ್ನೋದಲ್ಲ, ಇದು ನಿಜವಾದ ಕಾರ್ತೀಕ ಮಾಸದ ಆಚರಣೆ. ಇದನ್ನು ಮಾಡಿ ಶಿವನ ಕಾರ್ತೀಕ ದಾಮೋದರನ ಅನುಗ್ರಹನ ಎಲ್ಲರೂ ಪಡೀರಿ ಅಂತ ಹೇಳ್ತೀನಿ. ಹರಿ ಓಂ ಸ್ವಸ್ತಿ.